ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನಿಮಗೆಲ್ರಿಗೂ ಸಹ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇದೇ ಸ್ವಾತಂತ್ರ್ಯೋತ್ಸವದ ಭಾಗವಾಗಿ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಿಂದ ಇವತ್ತು ಒಂದು ಭಾಷಣವನ್ನು ಮಾಡಿದ್ರು. ಆ ಭಾಷಣ ದೇಶವನ್ನು ಉದ್ದೇಶಿಸಿ ಅನ್ನೋದಕ್ಕಿಂತ RSS ಅನ್ನು ಉದ್ದೇಶಿಸಿ ದೊಡ್ಡ ಭಾಷಣವಾಗಿತ್ತು. ಪ್ಲಸ್ ಹೇಗಾದರೂ ಮಾಡಿ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಆಸೆಯನ್ನು, ಅಭಿಲಾಷೆಯನ್ನು, ಇಚ್ಛೆಯನ್ನು, ಮನವಿಯನ್ನು ಮಾಡಿಕೊಂಡಂಗೆ ಇತ್ತು ನರೇಂದ್ರ ಮೋದಿಯವರ ಮಾತು. ಸೊ ಏನೆಲ್ಲ ಮಾತಾಡಿದ್ರು, ಮುಖ್ಯವಾಗಿ ಈ ವಿಚಾರವಾಗಿ, ತಮ್ಮ ಕುರ್ಚಿ ಉಳಿಸಿಕೊಳ್ಳುವ ವಿಚಾರವಾಗಿ, ಅದನ್ನು ಯಾವ ರೀತಿ ಕಟ್ಟುಕತೆ ಕಟ್ಟಿ ಭಾರತದ ಸುರಕ್ಷೆಗೆ ತಳುಕು ಹಾಕಿದರು ಅನ್ನೋದನ್ನು ಸಹ ನಿಮಗೆ ವಿವರಿಸ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿಯವರು ಅಥವಾ ಎನಿ ಪ್ರೈಮ್ ಮಿನಿಸ್ಟರ್, ಯಾವುದೇ ಪ್ರಧಾನಮಂತ್ರಿಗಳು ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ದಿನ ಕೆಂಪುಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಸೊ ಇವತ್ತು ಮಾಡಿದ್ರು. ಆ ಸಂದರ್ಭದಲ್ಲಿ ಬೇರೆ ವಿಚಾರಗಳೆಲ್ಲ ಮಾತಾಡಿದ್ರು. ಆದರೆ ಮೊಟ್ಟ ಮೊದಲ ಬಾರಿಗೆ 11 ವರ್ಷದಿಂದ, ಇದು 12ನೇ ಬಾರಿ ಅವರು ಆಗಸ್ಟ್ 15 ಭಾಷಣ ಮಾಡ್ತಿರೋದು ಮೋದಿ. ಯಾವತ್ತೂ ಸಹ RSS ಹೆಸರನ್ನು ಸ್ವಾತಂತ್ರ್ಯದ ದಿನಾಚರಣೆಯ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಇವತ್ತು ಮಾಡಿದ್ರು. 100 ವರ್ಷಗಳಿಂದ ದೊಡ್ಡ NGO ಅಂತೆ, ದೊಡ್ಡ NGO. ಆಶ್ಚರ್ಯ ಆಗೋಯ್ತು ನನಗೆ. ಪ್ರಧಾನಿ ಹುದ್ದೆಯಲ್ಲಿ ಇದ್ಕೊಂಡು ಈ ರೀತಿ ಸುಳ್ಳು ಹೇಳೋದು. ಅದು NGO ಅಂತೆ. ಯಾವ NGO? ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ, ನೀವು ಯಾರೂ ಪಾಲ್ಗೊಳ್ಳಬೇಡಿ ಅಂತ ಬ್ರಿಟಿಷರಿಗೆ ಗುಲಾಮರ ರೀತಿ ಶರಣಾಗಿದ್ದ NGO, ಅಥವಾ ಈ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ನಾವು ಯಾವತ್ತಿಗೂ ಒಪ್ಪೋದಿಲ್ಲ ಹಾಗಂತ ಘೋಷಣೆ ಮಾಡಿದ್ರಲ್ಲ, ಆ NGO ಸ್ವಾತಂತ್ರ್ಯ ಬಂದು 52 ವರ್ಷಗಳವರೆಗೆ ತಮ್ಮ ಕಚೇರಿಗಳಲ್ಲಿ, ತಮ್ಮ ಕಚೇರಿಯ ಮೇಲೆ ಭಾರತದ ಬಾವುಟವನ್ನೇ ಹಾರಿಸಿರ್ಲಿಲ್ವಲ್ಲ, ಅದಾ NGO ದಿನ ಬೆಳಗಾದರೆ ಇವತ್ತಿಗೂ ಸಹ ಕೋಮುದ್ವೇಷವನ್ನು ಹರಡಿಕೊಂಡು ಇಡೀ ದೇಶದಲ್ಲಿ ನೆಮ್ಮದಿ ಶಾಂತಿಗೆ ಭಂಗ ತರ್ತಾ ಮುಸ್ಲಿಮರನ್ನ, ಅಲ್ಪಸಂಖ್ಯಾತರನ್ನ, ದಲಿತರನ್ನ ಸೆಕೆಂಡ್ ಡಿವಿಷನ್ ಸಿಟಿಸನ್ಸ್ ಮಾಡಬೇಕು ಅಂತ ಪರಿತಪಿಸ್ತಾ ಇದೆಯಲ್ಲ, ಅದು NGOನಾ ಮಿಸ್ಟರ್ ಮೋದಿ? ಅದು NGOನಾ? ಯಾವ ಮಟ್ಟಕ್ಕೆ ಹೋಗ್ತಿರ್ರಿ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ? ಸೊ ಮೋದಿ ಅವರು ಇವತ್ತು RSS ಅನ್ನು NGO ಅಂತ ಕರೆದುಬಿಟ್ರು. NGO ಅದ್ರ ಫುಲ್ ಫಾರ್ಮ್ ಕೇಳಿದರೆ ಅವ್ರ ಬಾಯಲ್ಲಿ ಹೊರಳ್ತಾ ಇರಲಿಲ್ಲ. ಆದರೆ NGO ಅನ್ನೋದು ಸುಲಭ ಆಯಿತು, ಹೇಳಿಬಿಟ್ರು. ಸೊ ಇರಲಿ. ಯಾಕೆ RSS ಅನ್ನು 11 ವರ್ಷಗಳ ನಂತರ, 12 ವರ್ಷಗಳಲ್ಲಿ ಯಾವತ್ತೂ ಪ್ರಸ್ತಾಪ ಮಾಡದಿರುವಂಥ ಮೋದಿಯವರು ಈಗ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಭಾಷಣದಲ್ಲಿ, ಕೆಂಪುಕೋಟೆಯಿಂದ ಮಾಡುವ ಭಾಷಣದಲ್ಲಿ ಅಂತಂದರೆ, ಈ ಸೆಪ್ಟೆಂಬರ್ 17ಕ್ಕೆ ಸಾಹೇಬರಿಗೆ 75 ವರ್ಷ ತುಂಬುತ್ತೆ. RSS ಆಗಲೇ ಕೂಕ್ಲು ಕೊಟ್ಟಾಗಿದೆ, ಮೋಹನ್ ಭಾಗವತ್ ಹೇಳಾಗಿದೆ, 75 ವರ್ಷ ತುಂಬಿದ ಮೇಲೆ ನಿಮಗೆ ಶಾಲು ಹಾಕಿದ್ರೆ ನಿಮ್ಮ ಸೇವೆ ಅಗತ್ಯ ಇಲ್ಲ ಅಂತ ಅರ್ಥ. ನೀವು ರಿಟೈರ್ಮೆಂಟ್ ತಗೊಂಡು ಸೈಡ್ಗೆ ಹೋಗಿ ಯುವಕರಿಗೆ ಜಾಗ ಮಾಡಿಕೊಡ್ಬೇಕು. ಇದು RSS ಹೇಳಿದೆ. ಅದರ ಜೊತೆಗೆ BJPಯಲ್ಲಿ ಇದೇ ನರೇಂದ್ರ ಮೋದಿ, ಇದೇ ಅಮಿತ್ ಶಾ ಅವರು ಅಘೋಷಿತ ರೂಲ್ ಒಂದನ್ನು ಮಾಡಿದ್ರಲ್ಲ 2014ರಲ್ಲೇನೆ, 19ರಲ್ಲಂತೂ ಅದನ್ನು ಜೋರಾಗಿ ಎಲ್ಲ ಕಡೆ ವಿಸ್ತರಿಸಿದರು. ಏನು, 75 ವರ್ಷ ತುಂಬಿದವರಿಗೆ ಅಧಿಕಾರದಲ್ಲಿ ಅಥವಾ ಚುನಾವಣೆಗೆ ನಿಲ್ಲುವಂತಹ ಅವಕಾಶಗಳು ಇಲ್ಲ. ನೀವು ಮಾರ್ಗದರ್ಶಕ ಮಂಡಲ ಅಂತ ಒಂದು ಮಾಡ್ತೀವಿ, ವೃದ್ಧಾಶ್ರಮ ಥರ, ಅಲ್ಲಿ ಬಿದ್ದಿರಿ ಅಂತ ಎಂತೆಂಥ ಘಟಾನುಘಟಿ BJP ನಾಯಕರನ್ನೆಲ್ಲ ಅಲ್ಲಿಗೆ ಹಾಕಿದ್ರು. ಅದ್ವಾಣಿನೂ ಸೇರಿಸಿ ಹಾಕಿದ್ರು, ಮುರಳಿ ಮನೋಹರ್ ಜೋಶಿನೂ ಸೇರಿಸಿ ಹಾಕಿದ್ರು, ಯಶವಂತ್ ಸಿನ್ಹಾನ್ ಸೇರಿಸಿ ಹಾಕಿದ್ರು, ಸುಮಾರು ಜನ ಹಾಕಿದ್ರು. ಬಿಡಿ, BJPಯನ್ನು ಕಟ್ಟಿ ಬೆಳೆಸ್ತವರು, ಅವರು ಮಾರ್ಗ ಏನೇ ಇದ್ದರೂ ಸಹ ಆ BJP ಒಂದು ಹಂತಕ್ಕೆ ಬರೋದಕ್ಕೆ ಸಹಕರಿಸ್ತವರು, ದುಡ್ದವರು ಎಲ್ಲನೂ ತಗೊಂಡಾಗ ಅಲ್ಲಿ ಬಿಸಾಕಡೆ, ಯಾಕಂದರೆ ಇವ್ರಿಗೆ ಅಡ್ಡಿ ಆಗಬಾರ್ದು, ಇವ್ರಿಷ್ಟ ಬಂದಂಗೆ ರಾಜ್ಯಭಾರ ಮಾಡಬೇಕು ಅಂತ. ಸೊ ಅವರಿಗೆ ಮಾಡಿದ ರೂಲ್ ಇವ್ರಿಗೂ ಅನ್ವಯ ಆಗಬೇಕಲ್ವಾ, ಮೋದಿಯವ್ರಿಗೂ ಅನ್ವಯ ಆಗಬೇಕಲ್ವಾ? 75 ವರ್ಷ ತುಂಬಿದ ತಕ್ಷಣ ಸೈಡ್ಗೆ ಹೋಗಿ ಅಂತಾರಲ್ಲ. ಈಗಲೇ ಪಕ್ಷದಲ್ಲಿ ಶುರುವಾಗಿದೆ ನೆಕ್ಸ್ಟ್ ಯಾರು ಕುರ್ಚಿ ಅಂತ. ಗಡ್ಕರಿ ಆಸೆಯಿಂದ ಕಾಯ್ತಿದ್ದಾರೆ, ಆದಿತ್ಯನಾಥ್ ಒಂದು ಕಡೆ ಆಸೆಗಣ್ಣಿಂದ ನೋಡ್ತಾ ಇದ್ದಾರೆ. ಈ ರೀತಿ ಇರಬೇಕಾದ್ರೆ ಅಮಿತ್ ಶಾ ಅವರು ಎಲ್ಲವೂ ನನ್ನ ಕೈಲೇ ಇದೆ, ಗುಜರಾತ್ ಲಾಬಿನೇ ನನ್ನ ಕೈಲಿದೆ, ನಾನೇ ನೆಕ್ಸ್ಟು ಅನ್ನುವಂಥ ಆತುರದಲ್ಲಿದ್ದಾರೆ.
ಇಷ್ಟೆಲ್ಲ ಇರಬೇಕಾದ್ರೆ ಮೋದಿನ ಕೂರಕ್ಕೆ ಬಿಡ್ತಾರೆ. ಆದರೂ ಸಹ ಮೋದಿಗೆ ಹೇಗಾದರೂ ಮಾಡಿ ಇನ್ನೂ 2 ಚುನಾವಣೆಗಳಿಗೆ ನಾನೇ ಪ್ರಧಾನಿ ಅಭ್ಯರ್ಥಿ ಆಗಬೇಕು, ನಾನೇ ಪ್ರಧಾನಿ ಆಗಬೇಕು ಅನ್ನುವಂಥ ಆಸೆ, ಅದನ್ನು ಇವತ್ತು ಕೆಂಪುಕೋಟೆ ಮೇಲೆಯಿಂದ ತಮ್ಮ ಮಾತುಗಳಲ್ಲೇ ಹೊರ ಹಾಕಿದ್ರು. ಅದಕ್ಕೆ ಬೇಕಾಗಿರೋದು ಸಪೋರ್ಟು RSS ಇಂದ. ಅದಕ್ಕೆ RSS ಅನ್ನು ತಗೊಂಡು ಬಂದಿದ್ದು. ಇವತ್ತು RSS ಅನ್ನು ಹೊಗಳ್ತಾ ಕೂತ್ಕೊಂಡಿದ್ದು. ಯಾವುದೇ ಕಾರಣಕ್ಕೂ ನನ್ನನ್ನು ತೆಗೆದು ಬಿಸಾಕ್ಬೇಡಿ, ನನಗೆ ಇನ್ನೂ ಅವಕಾಶ ಕೊಡಿ ಅಂತ. ದೇಶಕ್ಕೇನು ಹೇಳಿದ್ದು? ಬೇರೆ ರೀತಿಯಲ್ಲಿ ಹೇಳಿದ್ದು. ಸುದರ್ಶನ ಚಕ್ರ ನಿರ್ಮಿಸಬೇಕಿದೆ, ಅದಕ್ಕೆ ನನಗೆ 10 ವರ್ಷ ಬೇಕು. ಏನಿದು ಸುದರ್ಶನ ಚಕ್ರ ಅಂದರೆ ಇಡೀ ದೇಶಕ್ಕೆ ಇಂಚಿಂಚು ರಕ್ಷಣೆಯನ್ನು ಒದಗಿಸೋದು, ಯಾರು ಭೇದಿಸೋಕ್ಕಾಗೋದಿಲ್ಲ ಅಂಥ ರಕ್ಷಣೆಯನ್ನು ಒದಗಿಸೋದು. ಅದಕ್ಕೆ ನನಗೆ 2035ರವರೆಗೆ ಸಮಯ ಬೇಕು. ಅಂದರೆ 2029ರ ಚುನಾವಣೆಗೂ ನಾನು ನಿಲ್ಲಬೇಕು. 2034ರ ಚುನಾವಣೆಯಲ್ಲೂ ನಾನು ಗೆಲ್ಲಬೇಕು. ಅದು ದಾಟಿದ್ರೆ ತಾನೇ 2035 ಬರೋದು. ಸೊ ಇನ್ನೂ 2 ಚುನಾವಣೆಗೆ ಟವಲ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಅದು ನಡಿಬೇಕು ಅಂತಂದರೆ RSS ಅವ್ರ ಸಹಾಯ, ಸಪೋರ್ಟು ಎಲ್ಲ ಬೇಕಾಗುತ್ತೆ. ಆ ಕಾರಣಕ್ಕೆ RSS ಇವತ್ತು ಹೊಗಳ್ತಾ ಕೂತಿದ್ದಿತ್ತು. ಹಾಗಾದರೆ ಯಾಕೆ ನರೇಂದ್ರ ಮೋದಿಯವರು ಈಗಲೇ 75 ವರ್ಷ, ಇನ್ನೂ 10 ವರ್ಷ 2 ಚುನಾವಣೆ ಮುಗಿದ್ರೆ 2035ಕ್ಕೆ 85 ವರ್ಷ ಆಗ್ತಾರೆ. ಅದಾದ ಮೇಲೆ ಆ ಟರ್ಮ್ ಮುಗಿಸ್ಬೇಕು ಅಂದರೆ ಆಲ್ಮೋಸ್ಟ್ 89 ವರ್ಷ ಆಗಿರ್ತಾರೆ. ಯಾಕೆ ಹಾಗೆ ಕನಸು ಕಾಣ್ತಿದ್ದಾರೆ? ಅಷ್ಟು ಅಭಿಲಾಷೆ ಯಾಕೆ ಇಟ್ಕೊಂಡಿದ್ದಾರೆ? ದೇಶ ಉದ್ಧಾರ ಮಾಡೋಕ್ಕ? ಆ ತಪ್ಪು ಅಭಿಪ್ರಾಯದಲ್ಲಿ ನೀವ್ಯಾರೂ ಇರುವಂಥ ಅವಶ್ಯಕತೆ ಇಲ್ಲ. ಮೋದಿಯವರಿಗೆ ಇರುವಂತಹ ಭಯ ಏನು ಗೊತ್ತಾ? ಅಧಿಕಾರದಿಂದ ಪಕ್ಕಕ್ಕೆ ಸರಿದ ತಕ್ಷಣ ಸರ್ಕಾರ ಬದಲಾದರೆ ಜೈಲು ಗ್ಯಾರಂಟಿ. ವಿಪಕ್ಷಗಳು ಕಾಯ್ತಾ ಇದ್ದಾವೆ. ಒಂದಲ್ಲ ಎರಡಲ್ಲ 10 ವಿಚಾರಗಳು ಸಿಕ್ಕಿಬಿಡ್ತವೆ. ರಫೇಲಿಂದ ಹಿಡಿದು PM ಕೇರ್ ಫಂಡ್ಸಿಂದ ಹಿಡಿದು ಅದ್ಯಾವುದೋ ಬಾಂಡ್ಗಳು ಮಾಡಿದ್ರಲ್ಲ, ಚುನಾವಣಾ ಬಾಂಡ್ಗಳು, ಅದನ್ನು ಇಟ್ಕೊಳ್ಬೋದು. ಅದಾನಿ ಕೇಸು, ಅಂಬಾನಿ ಕೇಸುಗಳು ಏನು ಬೇಕಾದ್ರೂ ಸಿಗ್ತವೆ. ವಿಪಕ್ಷಗಳು ಒಂದು ಕ್ಷಣನೂ ವೇಸ್ಟ್ ಮಾಡಲ್ಲ. ಎಲೆಕ್ಷನ್ ಫ್ರಾಡಿಂದ ಹಿಡಿದು ಎಲ್ಲ ಕೇಸು ಹಾಕ್ಬಿಡ್ತಾರೆ ಮೋದಿ ಮೇಲೆ. ಎಲ್ಲ ಹಾಕ್ತಾರೆ, ಯಾವುದಾದ್ರೂ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿಸ್ಬಿಡ್ತಾರೆ. ಸೇಮ್ ಇವರು ಮಾಡ್ದಂಗೆ. ಇವರು ಯಾರನ್ನು ಬಿಟ್ಟಿದ್ದಾರೆ? ಯಾರೆಲ್ಲ ಸ್ವಲ್ಪ ಮೇಲೆ ಬರ್ತಿದ್ರೆ ED, CBI, IT ಎಲ್ಲರೂ ಬಿಡ್ತಾನೆ ಇದ್ದಾರಲ್ಲ. ಮುಖ್ಯಮಂತ್ರಿಗಳನ್ನು ಅರೆಸ್ಟ್ ಮಾಡಿದಾರಲ್ಲ. ಮುಖ್ಯಮಂತ್ರಿಗಳನ್ನು, ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಅರವಿಂದ್ ಕೇಜ್ರಿವಾಲ್ ಯಾರನ್ನು ಬಿಟ್ಟಿದ್ದಾರೆ? ಸೌತ್ ಇಂಡಿಯಾದಿಂದಲೂ ಲೀಡರ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ. DK ಶಿವಕುಮಾರ್ನು ಜೈಲಿಗೆ ಹಾಕಿದಾರಲ್ಲ. ಇವರೆಲ್ಲ ಸುಮ್ಮನೆ ಬಿಟ್ಬಿಡ್ತಾರ? ಹಾಗಾಗಿ ಹೇಗಾದರೂ ಮಾಡಿ ತುಂಬ ವಯಸ್ಸಾಗೋವರೆಗೂ ನಾನು ಅಧಿಕಾರದಲ್ಲೇ ಇರಬೇಕು. ಇಲ್ಲದೆ ಹೋದರೆ ತುಂಬ ಕಷ್ಟ ಸರ್ವೈವ್ ಆಗೋದು. ತುಂಬ ಕಷ್ಟ ಆಗಿಬಿಡುತ್ತೆ. ನಾನು ಕೋರ್ಟು, ಜೈಲು, ಬೇಯ್ಲು ಇದರಲ್ಲೇ ಉಳಿದ ಜೀವನ ಮುಗಿಸ್ಬೇಕಾಗುತ್ತೆ. ರಿಟೈರ್ಮೆಂಟ್ ಲೈಫೇ ಇರೋದಿಲ್ಲ ನನಗೆ. ನನ್ನ ಕೈಯಲ್ಲಿ ಅದಾಗಲ್ಲ. ಸೊ ಹೇಗಾದರೂ ಮಾಡಿ ನಾನು ಆಲ್ಮೋಸ್ಟ್ ಹಣ್ಣು ಮುದುಕ ಆಗೋವರೆಗೂ ಅಧಿಕಾರದಲ್ಲೇ ಇದು ಬಿಡಬೇಕು ಅಂತ. ಏನು ಇವ್ರು ಹೇಳಿದ ತಕ್ಷಣ ಜನ ನೀವೇ ಅಂತ ಹಾಕ್ಬಿಡ್ತಾರೆ. 2024ರಲ್ಲೇ 240ಕ್ಕೆ ತಂದು ನಿಲ್ಲಿಸಿ ಅಲ್ಪಮತದ ಸರ್ಕಾರ ನಡೆಸೋದಕ್ಕೆ ಈಗ ಜನ ಅವಕಾಶ ಮಾಡಿಕೊಟ್ಟಿರೋದು. ಬೇರೆ ಪಕ್ಷಗಳ ಸಪೋರ್ಟ್ ಇಲ್ಲದೆ ನರೇಂದ್ರ ಮೋದಿ ಒಂದು ಕ್ಷಣನೂ ಪ್ರೈಮ್ ಮಿನಿಸ್ಟರ್ ಆಗಿರೋದಿಲ್ಲ. ಅಂಥದ್ರಲ್ಲಿ ಇವರು 2029, 34 ಅಬ್ಬಬ್ಬಬ್ಬಬ್ಬಬ್ಬ ನಂಬೋರು ಇರಬೇಕು ಅಷ್ಟೇ. ಇವರಿಗೆ ನಂಬಿಸೋದಕ್ಕೆ ಇವ್ರ ಹತ್ರ ಸಾವಿರ ಇದೆ. ಸೊ ಇದು ತಮ್ಮ ಅಭಿಲಾಷೆ ಒಳಗಿರುವಂತಹ ಅತಿ ಆಸೆಯನ್ನು ಅಭಿಲಾಷೆಯ ರೂಪದಲ್ಲಿ ದೇಶದ ಜನರ ಮುಂದೆ ಇಟ್ಟಿದ್ದು. ಮತ್ತು ಅಲ್ಲೊಂದು ಅಪ್ಲಿಕೇಶನ್ RSSಗೆ, ನನ್ನನ್ನು ಬದುಕಕ್ಕೆ ಬಿಡಿ, ನನ್ನನ್ನು ಪಕ್ಕಕ್ಕೆ ಸರಿಸ್ಬೇಡಿ, ನನ್ನ ಪರಿಸ್ಥಿತಿ ಹೀಗಿದೆ, ಹೇಗೋ ನಡೆಸ್ಕೊಂಡು ಹೋಗ್ತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ದು. ಅದಕ್ಕೆ ಭಾರತದ ಸ್ವಾತಂತ್ರ್ಯೋತ್ಸವದ ವೇದಿಕೆ ಕೆಂಪುಕೋಟೆಯನ್ನು ಬಳಸ್ಕೊಂಡಿದ್ದಾರೆ. ಆದರೆ ಸಾಕಷ್ಟು ಜನರಿಗೆ ಗೊತ್ತಿದೆ, ಸಾಕಷ್ಟು ಜನ ಹೇಳ್ತಿದ್ದಾರೆ. ವಿಪಕ್ಷ ಮಾತ್ರ ಅಲ್ಲ, ಜನನೂ ಹೇಳ್ತಿದ್ದಾರೆ, ಇದು ಕೆಂಪುಕೋಟೆಯಿಂದ ನರೇಂದ್ರ ಮೋದಿಯವರ ಕೊನೆಯ ಭಾಷಣ.
RSS ಪಕ್ಕಕ್ಕೆ ಸರಿಸಬೇಕು ಅಂತ ಡಿಸೈಡ್ ಮಾಡಿದೆ, BJPನೂ ಪಕ್ಕಕ್ಕೆ ಸರಿಸಬೇಕು ಅಂತ ಡಿಸೈಡ್ ಮಾಡಿದೆ. ಮಿತ್ರ ಪಕ್ಷಗಳು ಸಹ ಬಿಹಾರ್ ಚುನಾವಣೆಯಲ್ಲಿ ಸೋತರೆ ಕೈ ಕೊಟ್ಟು ಸೈಲೆಂಟಾಗಿ ಸೈಡಿಗೆ ಹೋಗ್ತಾರೆ. ಚಂದ್ರಬಾಬು ನಾಯ್ಡು ಸೈಡಿಗೆ ಹೋಗ್ತಾರೆ, ನಿತೀಶ್ ಕುಮಾರ್ ಸೈಡ್ಗೆ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಇದು ನರೇಂದ್ರ ಮೋದಿ ಅವರ ಕಟ್ಟ ಕಡೆಯ ಭಾಷಣ ಕೆಂಪುಕೋಟೆಯಿಂದ. ಆದರೆ ಅವ್ರ ಲೆಕ್ಕಾಚಾರ, ಅವರು ಟವಲ್ ಹಾಕಿರೋದು ಮಾತ್ರ ಇನ್ನೂ 2 ಚುನಾವಣೆಗಳಿಗೆ, ನೋಡೋಣ ಏನೇನಾಗುತ್ತೆ ರಾಜಕೀಯ ಭಾರತದಲ್ಲಿ, ಯಾವ ಮಟ್ಟಕ್ಕೆ ಇವರು ಈ ರಾಜಕೀಯವನ್ನು ತಗೊಂಡು ಹೋಗ್ತಾರೆ ನೋಡೋಣ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.